ನಮ್ಮ ಮಕ್ಕಳು ಗುಂಡ್ಗೆ ಚಬ್ಬಿಯಾಗಿ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಅವ್ರದ್ದು ಮೆದುಳು ಕೂಡ ಚುರುಕಾಗಿರಬೇಕು, ಅವ್ರು ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಪ್ರತಿ ತಾಯಿ ತಂದೆ ಕೂಡ ಆಸೆ ಪಡ್ತೀವಿ. ಅದರಲ್ಲಿ ನಾನು ಒಬ್ಬಳು. ಆದರೆ ಯಾರಾದರೂ ಯಾಕೆ ನಿಮ್ಮ ಮಕ್ಕಳು ಇಷ್ಟು ತೆಳ್ಳಗಿದ್ದಾರೆ ಅಂದರೆ ಅಂತೂ ಮುಗ್ದೇ ಹೋಯ್ತು. ನಮ್ಮಂಥ ತಾಯಂದ್ರಿಗೆ ಇಡೀ ರಾತ್ರಿ ನಿದ್ದೆನೇ ಹತ್ತಲ್ಲ. ಈ ಅನುಭವ ನಿಮಗೂ ಆಗಿದೆ ಅಂತ ಅನ್ಕೋತೀನಿ. ನಾವು ಹೀಗೆ ಸುಮಾರು ಕಡೆ ಮತ್ತು ಡಾಕ್ಟರ್ಸ್ ಕೂಡ ನಾವು ತಲೆ ತಿಂತೀವಿ, ಏನು ನಮ್ಮ ಮಕ್ಕಳು ಇಷ್ಟು ತೆಳ್ಳಗಿದ್ದಾರೆ, ವೇಟ್ ಗೇನ್ ಆಗ್ತಾಯಿಲ್ಲ ಅಂತ. ಡಾಕ್ಟರ್ ಎಷ್ಟೇ ಹೇಳ್ತಾರೆ, ಡೋಂಟ್ ವರಿ, ನಿಮ್ಮ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ, ನೋಡೋಕ್ಕೆ ತೆಳ್ಳಗಿದ್ರು ಪರವಾಗಿಲ್ಲ ಅಂತ ಹೇಳಿದರೂ ಕೂಡ ನಮ್ಮ ತಾಯಂದ್ರಿಗೆ ಸಮಾಧಾನ ಆಗಲ್ಲ. ಮತ್ತು ನಾವು ಮಾರ್ಕೆಟಿಂದ ಹಾರ್ಲಿಕ್ಸು, ಜೂನಿಯರ್ ಹಾರ್ಲಿಕ್ಸು, ಬೋರ್ನ್ವಿಟಾ ಅಂತ ಸುಮಾರು ಪ್ರಾಡಕ್ಟ್ಸ್ಗಳನ್ನು ತೊಗೊಂಬಂದು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಿರ್ತೀವಿ. ಇನ್ನು ಸುಮಾರು ಜನ ಮಕ್ಕಳು ಟೀ ಕಾಫಿಗಂತೂ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಚಾಕ್ಲೇಟ್ ತಿನ್ನೋಕ್ಕೂ ಅಡಿಕ್ಟ್ ಆಗಿರ್ತಾರೆ. ಈ ಒಂದು ರೆಮಿಡಿನ ನೀವು ಮಾಡಿಕೊಡಿ ಮಕ್ಕಳಿಗೆ. ಯಾವತ್ತೂ ಚಾಕ್ಲೇಟ್ ಕೇಳಲ್ಲ, ಟೀ ಕಾಫಿ ಕೇಳಲ್ಲ, ಹಾಗೆ ಔಟ್ಸೈಡಿಂದ ತರೋಂಥ ಯಾವುದೇ ಪ್ರಾಡಕ್ಟ್ಸ್ಗಳನ್ನು, ಡ್ರಿಂಕ್ ಮಿಕ್ಸ್ಗಳನ್ನು ತರೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ, ಈ ರೆಮಿಡಿ ಯಾವ ರೀತಿ ಮಾಡೋದು, ಹೋಮ್ ಮೇಡ್ ಬೋರ್ನ್ವಿಟಾ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ. ಹಾಗೆ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ಕೂಡ ತಿಳಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 ಕಪ್ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಬಾದಾಮಿಯಲ್ಲಿ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳದು ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ಮತ್ತು ಡಯೆಟ್ ಮಾಡೋರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ 1/2 ಕಪ್ ಆಗೋಷ್ಟು ಗೋಡಂಬಿ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ 2 ರಿಂದ 3 ನಿಮಿಷ. ಗೋಡಂಬಿಯಲ್ಲಿರೋ ಐರನ್ ಕಂಟೆಂಟು ನಮ್ಮದು ರಕ್ತ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮಕ್ಕಳದು ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿರೋ ಕ್ಯಾಲ್ಶಿಯಂ. ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಗೋಡಂಬಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಕೂಡ 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ. ಹಾಗೆ ಮತ್ತು ಅದೇ ಪ್ಯಾನ್ಗೆ ನಾನು 1/2 ಕಪ್ ಆಗೋಷ್ಟು ವಾಲ್ನಟ್ ಹಾಕ್ಕೊಂಡ್ಬಿಟ್ಟು ಅದೇ ಮೀಡಿಯಮ್ ಫ್ಲೇಮ್ನಲ್ಲಿ 3 ರಿಂದ 4 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ವಾಲ್ನಟ್ಟಲ್ಲಿ ಒಮೆಗಾ 3 ಇದೆ, ಕ್ಯಾಲ್ಶಿಯಂ ಇದೆ, ಮ್ಯಾಗ್ನೇಷಿಯಮ್ ಇದೆ. ಇದು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ, ತ್ವಚೆ ಮತ್ತು ಕೂದಲು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಅದೇ ಪ್ಯಾನ್ಗೆ ಮತ್ತೆ 1 ಕಪ್ ಆಗೋಷ್ಟು ಮಖಾನ ಹಾಕೋತಾ ಇದ್ದೀನಿ. ಮಖಾನ ತುಂಬ ಲೋ ಕ್ಯಾಲೋರಿ ಇರೋಂಥ ಪ್ರಾಡಕ್ಟು ಮತ್ತು ಫೈಬರ್ ರಿಚ್ ಆಗಿರೋದ್ರಿಂದ ತೂಕ ಇಳಿಸೋಕ್ಕೆ ಹೆಲ್ಪ್ ಆಗುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಿನ್ನು ರಿಂಕಲ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಈ ಥರ ಪೌಡ್ರ್ ಆಗೋಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪಾತ್ರೆ ತಗೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಹಾಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಜಿಂಕ್ ಹಾಗೂ ವಿಟಮಿನ್ ಇ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡೋದೇ, ಚೆನ್ನಾಗಿ ನಿದ್ರೆ ಬರೋಕ್ಕೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸೂರ್ಯಕಾಂತಿ ಬೀಜ. ಇದು ಕೂಡ ಮೂಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ, ಹಾಗೆ ನಮ್ಮದು ತ್ವಚೆ ಆರೈಕೆ ಅಂದರೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ಸೂರ್ಯಕಾಂತಿ ಎಣ್ಣೆನ ಕೂಡ ಅಡುಗೆಗೆ ಬಳಸ್ತಾರೆ, ಬಟ್ ಅದು ಪ್ಯೂರ್ ಇರೋದಿಲ್ಲ, ಹೊರಗಡೆಯಿಂದ ತರೋದು. ಮತ್ತು ಅದೇ ಪ್ಯಾನ್ಗೆ 1 ಕಪ್ ಆಗೋಷ್ಟು ಓಟ್ಸ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 4 ರಿಂದ 5 ನಿಮಿಷ ಬಿಸಿ ಮಾಡ್ಕೋತೀನಿ. ಅದರದ್ದು ಘಮ ಚೆನ್ನಾಗಿ ಬರುತ್ತೆ, ಘಮ ಬರೋವರೆಗೂ ಅದನ್ನು ಬಿಸಿ ಮಾಡ್ಕೋಬೇಕು. ಓಟ್ಸ್ನ ಆಲ್ಮೋಸ್ಟು ಡಯೆಟ್ ಮಾಡೋರು ತುಂಬ ಯೂಸ್ ಮಾಡ್ತಾರೆ, ಯಾಕಂದರೆ ಇದರಲ್ಲಿ ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಬ್ಲಡ್ ಶುಗರ್ ಮ್ಯಾನೇಜ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ಒಳ್ಳೆಯದು. ಹಾಗೆ ಮಲಬದ್ಧತೆ ಇರುತ್ತೆ, ಇದು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡುತ್ತೆ. ಈ ಎಲ್ಲ ಐಟಮ್ಸ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ನೀವು ಇದನ್ನು 2 ಸ್ಟೆಪ್ಪಲ್ಲಿ 2 ಸರ್ತಿ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋಬೋದು. ಒಂದು 4 ರಿಂದ 5 ಸರ್ತಿ ಮಿಕ್ಸಿ ಮಾಡಿಕೊಂಡು ಒಂದು 4-5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಫೈನ್ ಪೌಡ್ರ್ ಆಗಬೇಕು, ಸ್ವಲ್ಪ ಪೀಸಸ್ ಬಾಯಿಗೆ ಬಂದರೂ ಕೆಲವೊಂದು ಮಕ್ಕಳು ಕುಡಿಯೋಕ್ಕೆ ಇಷ್ಟಪಡಲ್ಲ. ಸೇಮ್ ಅಂಗಡಿ ರೀತಿಲೇ ಆಗಬೇಕು ಅಂದರೆ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಫೈನ್ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಸರ್ತಿ ಜರಡಿ ಹಿಡ್ಕೊಳ್ಳೋಣ. ಇನ್ ಕೇಸ್ ಏನಾದರೂ ಸ್ವಲ್ಪ ಗಟ್ಟಿ ಪೀಸಸ್ ಉಳಿದಿದ್ರೆ ಮೇಲ್ಗಡೆ ಬಂದುಬಿಡುತ್ತೆ ಅಂತ ಅಷ್ಟೇ. ಈ ಥರ ರೆಡಿಯಾಗಿರೋ ಪೌಡ್ರಿಗೆ 1 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ. 1/2 ಕಪ್ ಆಗೋಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ಈ ಕೋಕೋ ಪೌಡ್ರ್ ಕೂಡ ಅಷ್ಟೇ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಸ್ಕಿನ್ನಲ್ಲಿ ಬೇಗ ಏಜ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ, ಮತ್ತು ಮಕ್ಕಳದು ಬುದ್ಧಿನ ಚುರುಕಾಗಿಡೋಕ್ಕೆ, ಮೈಂಡ್ ಅಲರ್ಟ್ ಆಗಿರೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು 2 ಕಪ್ ಆಗೋಷ್ಟು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ನಾರ್ಮಲ್ ಬೆಲ್ಲ ಬೇಡ, ಮನೇಲಿ ಹೊರಗಡೆ ಅಂಗಡೀಲಿ ಸಿಗುತ್ತಲ್ಲ ಬೆಲ್ಲದ ಪೌಡ್ರ್, ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಅಷ್ಟೇ ಸಾಕು ಸ್ವೀಟ್ ಅಂದರೆ ಬಿಡಿ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ನಾನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡ್ರೆ ನೀವು 1 ತಿಂಗಳು ಬೇಕಾದರೂ ಯೂಸ್ ಮಾಡ್ಬೋದು. ಹೊರಗಡೆ ಕೆಮಿಕಲ್ ಇರೋಂಥ ಪೌಡ್ರ್ ತೊಗೊಂಬಂದು ನಾವು ಮಕ್ಕಳಿಗೆ ಕೊಡೋಕ್ಕಿಂತ ಈ ರೀತಿ ಮನೇಲಿ ಈಸಿಯಾಗಿ ಮಾಡಿಕೊಂಡ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಯಾವುದೇ ಟೀ ಕಾಫಿಗೆ ಅಡಿಕ್ಟ್ ಕೂಡ ಆಗೋದಿಲ್ಲ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.